ಯುವ ರಾಜ್ಕುಮಾರ್ ನಟನೆಯ ಯುವ ಸಿನಿಮಾ ಒಂದ್ ವೇಳೆ ಪ್ರೇಕ್ಷಕರ ಮನಸ್ಸನ್ನ ಗೆದ್ದು ಬಿಟ್ರೆ ಇದು ರಾಜ್ಕುಮಾರ ಮತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಸಿನಿಮಾಗಳಂತೆ ಇಂಡಸ್ಟ್ರಿ ಹಿಟ್ ಆಗೋದ್ರಲ್ಲಿ ನೋಟ್ ಔಟ್ ಅಂತಿದ್ದಾರೆ ಸಿನಿಮಾ ಪಂಡಿತರು. ಸಿನಿಮಾ ಹೇಗೆ ಇದ್ರೂ ಮೊದಲ 3 ದಿನವಂತೂ ಅಪ್ಪು ಅಭಿಮಾನಿಗಳು ಯುವನನ್ನ ಹೊತ್ತು ಮೆರೆದು ಹೌಸ್ಫುಲ್ ಮಾಡಲಿದ್ದಾರೆ. ಸಿನಿಮಾ ಏನಾದ್ರೂ ಚೆನ್ನಾಗಿದ್ರೆ ಬೇರೆಯದ್ದೇ ಲೆವೆಲ್ಗೆ ಈ ಸಿನಿಮಾ ದಾಖಲೆ ಮಾಡಲಿದೆ. ಹೊಸ ಹೀರೋ ಸಿನಿಮಾಕ್ಕೆ ಇಷ್ಟೊಂದು ಹೈಪ್ ಮತ್ತು ಬಿಲ್ಡಪ್ ಬೇಕಾ ಅಂತ ಪ್ರಶ್ನೆಗಳು ಹುಟ್ಟಿಕೊಂಡ್ರೂ ಕೂಡ ಯುವರಾಜ್ ಕುಮಾರ್ ಹೊಸ ನಟನಾದ್ರೂ ಅವರ ಹಿಂದೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಶಕ್ತಿ ಇದೆ. ಹೊಸಪೇಟೆಯಲ್ಲಿ ನಡೆದ ಈವೆಂಟ್ನಲ್ಲಿ ಸೇರಿದ ಜನಸಾಗರವನ್ನ ನೋಡಿದ್ರೆ ಯುವನ ಹಿಂದೆ ಪವರ್ ಸ್ಟಾರ್ ಅಭಿಮಾನಿಗಳ ದಂಡೆ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಯುವ ಚಿತ್ರ ಭರ್ಜರಿ ಹೈಪ್ ಮಾತ್ರವೇ ಅಲ್ಲ, ಭಾರಿ ಭರವಸೆಯನ್ನ ಮೂಡಿಸಿದೆ. ಯುವನ ಹಿಂದೆ ಬರೀ ಪ್ಲಸ್ ಪಾಯಿಂಟ್ಗಳೇ ಶಕ್ತಿಯಾಗಿವೆ. ಸಂತೋಷ್ ಆನಂದರಾಮ್ ಈವರೆಗೂ ನಿರ್ದೇಶಿಸಿರುವ ಸಿನಿಮಾಗಳಲ್ಲಿ ಯಾವುದೂ ಸೋತಿಲ್ಲ. ಅದು ಅಲ್ಲದೆ ರಾಜ್ಕುಮಾರ ಮತ್ತು ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿಯಂತಹ 2 ಇಂಡಸ್ಟ್ರಿ ಹಿಟ್ ಚಿತ್ರಗಳು ಕೊಟ್ಟಿದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ನಂತಹ ದೈತ್ಯ ಸಿನಿಮಾ ನಿರ್ಮಾಣ ಸಂಸ್ಥೆ ಈ ಚಿತ್ರವನ್ನ ನಿರ್ಮಿಸಿದ್ದು, ಇದನ್ನ ಗೆಲುವಿನ ದಡ ಸೇರಿಸುವುದಕ್ಕೆ ಬೇಕಾದ ಸಕಲ ಸವಲತ್ತುಗಳು ಒದಗಿಸಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಪ್ಪು ಫ್ಯಾನ್ಸ್ ಈ ಚಿತ್ರಕ್ಕೆ ಬೆಂಗಾವಲಾಗಿದ್ದಾರೆ. ಯುವ ಹಾಡುಗಳು ಕೂಡ ಹಿಟ್ ಆಗಿವೆ. ಅಜನೀಶ್ ಲೋಕನಾಥ್ ಈ ಚಿತ್ರದ ಓಪನಿಂಗ್ ಬ್ಯಾಟ್ಸ್ಮನ್ ನಂತೆ ಈಗಾಗಲೇ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ. ಟ್ರೈಲರ್ ಕೂಡ ಟ್ರೆಂಡಿಂಗ್ ನಲ್ಲಿದೆ. ಒಟ್ಟಾರೆ ಯುವ ಚಿತ್ರಕ್ಕೆ ಸಾಕಷ್ಟು ಪ್ಲಸ್ ಪಾಯಿಂಟ್ಗಳಿದ್ದು, ಇದು ಈ ಸಿನಿಮಾ ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಸಿನಿಮಾಗಳಿಗೆ ಸೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮೇಕಿಂಗ್ ಅಲ್ಲಿ ಶೂಟ್ ಮಾಡುವಾಗ ಇಲ್ಲ ಏನೆಲ್ಲ ಬಂದೋಯ್ತು ನಿಮ್ಮ ಒಂದು ಇದರ ಜರ್ನಿಯಲ್ಲಿ ಅಂತ? ಮೊದಲನೇದಾಗೆ ಯುವ ಸಿನಿಮಾಲಿ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲಿತೆ ಅಂತ ನನಗನ್ಸುತ್ತೆ. ಪ್ರಾಬ್ಲಿ ನಿಮಗೆ ಸಿನಿಮಾ ನೋಡಿದಾಗ ನಿಮಗೂ ಅನಿಸ್ಬೋದು. ಸರ್ ಹೇಳ್ದಂಗೆ ತಂದೆ ಮಗನ ಸಂಬಂಧ ಅದೊಂಥರ ಹೇಳೋಕ್ಕಾಗ್ದಿರೋ ಬೇರೆ ಥರ ಸಂಬಂಧ. ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಯಾವಾಗ ನಾವು ದುಡಿಯೋಕ್ಕೆ ಶುರು ಮಾಡ್ತೀವೋ ಆವಾಗಲೇ ನಮಗೆ ನಮ್ಮ ತಂದೆ ಜವಾಬ್ದಾರಿ ಅರ್ಥ ಆಗೋದು. ಹೇಗೆ ಸರ್ ಹೇಳಿದ್ರು, ಹೇಗೆ ತಾಯಿ ಜಗತ್ತಿಗೆ ಪರಿಚಯಿಸಿತು ನಮ್ಮನ್ನೆಲ್ಲರನ್ನೂ. ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ಮ ತಾಯಿ ಜೊತೆ. ನಮ್ಮ ತಂದೆ ಬ್ಯುಸಿ ಇದ್ದರು, ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು, ಕೆಲವು ಆ್ಯಕ್ಟ್ ಮಾಡ್ತಿದ್ರು, ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತಾ ಇದ್ರು. ಸೊ ತುಂಬ ಬ್ಯುಸಿ ಇದ್ದರು. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ. ಬಟ್ ಯಾವಾಗ ನಮ್ಮ ತಂದೆ ಹುಷಾರು ತಪ್ಪಿದ್ರು ಆವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳಕ್ಕೆ ನಾನು ಶುರು ಮಾಡಿದೆ. ಆವಾಗ ನನಗೂ ನಮ್ಮ ತಂದೆ ಅರ್ಥ ಆಗಿದೆ. ಅಂದರೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು, ಯಾಕೆ ನಮಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ. ಈ ವಿಷಯ ಎಲ್ಲ ನನಗೆ ಅರ್ಥ ಆಯಿತು. ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗಲೂ ಅವೆಲ್ಲ ವಿಷಯ ನನಗೆ ನೆನಪಾಗ್ತಿತ್ತು. ಯಾಕಂದರೆ ಈ ಸಿನಿಮಾಲು ಕೆಲವು ಸನ್ನಿವೇಶಗಳು ಅದೇ ಥರನೇ ಇದೆ. ನಂದು ಅಚ್ಯುತ್ ಸರ್ ಮಧ್ಯ ಏನು ಕತೆ ನಡೆಯುತ್ತೋ ನನಗೂ ನನ್ನ ತಂದೆ ಮಧ್ಯನೂ ಅದೇ ಕತೆ ನಡೀತು. ಎಲ್ಲೋ ಒಂದು ಕಡೆ ಸುಮಾರು ವಿಷಯ ಹೋಲ್ತು. ಸೊ ಆ್ಯಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನಗೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅಂದ್ಕೊಂಡೆ ಈ ಸಾಂಗ್ ಬಗ್ಗೆ. ಈ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ ಅವತ್ತಿನ ದಿವಸ ಸರು ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿಡಿತ್ತು. ಆ ಜಗಳ ಮುಗಿಸ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಸರ್ಗೆ ಬಂದು ಅವಾಗ ಸರ್ ಹೇಳಿದ್ರು, ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದು ತಪ್ಕೊಂಬಿಟ್ರೆ ಸಾಕು, ಎಲ್ಲ ಜಗಳ ಎಲ್ಲ ನಿಂತೋಗ್ಬಿಡುತ್ತೆ ಅಂತ. ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು. ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡಬೇಕಂದ್ರೂ ಅವ್ರು ಹೇಳಿದ ಮಾತು, ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು. ಅವ್ರು ಅದನ್ನು ನೆನೆಸ್ಕೊಂಡು ಅವ್ರು ಈ ಸಾಂಗನ್ನು ಹಾಡಿದ್ರು. ಆ್ಯಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡಬೇಕಂದ್ರೆ ಅವಾಗ ಅಜನೀಶ್ ಸರ್ ಹೇಳಿದ್ರು, ಅವರು ಮತ್ತು ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ, ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ಥರ ಬಂದಿದೆ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.